ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೊಡ್ತೀವಿ ನಾವು. ಪ್ರಮುಖ ಆರೋಪಿಗಳ ಶೋಧಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ಮಹಾರಾಷ್ಟ್ರದ ಎಸ್ಐಟಿ ತಂಡದಿಂದ ಆರೋಪಿಗಳ ಹುಡುಕಾಟ ಆಗ್ತಾ ಇದೆ. ಉದ್ಯಮಿ ಕಿಶೋರ್ ಸಾವಳೆ, ಕಂಟೈನರ್ ಉಸ್ತುವಾರಿ ಅಜರ್ ಪತ್ತೆಗಾಗಿ ಶೋಧ ನಡೀತಾ ಇದೆ. ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕನ ಹೆಸರು ತಳುಕು ಹಾಕಿಕೊಳ್ಳಲಾಗಿದೆ. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಆದ ಕೇಸ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಬರೀ ದರೋಡೆ ಕೇಸ್ಗಳ ಬಗ್ಗೆನೇ ಮಾಹಿತಿ ಕೊಡೋದಾಗ್ಬಿಟ್ಟಿದೆ. ಇದಂತೂ ದೇಶದಾದ್ಯಂತ ಸಂಚಲನ ಕಾರಣ ಆಗಿದೆ. ಒಂದು ಕಡೆಗೆ ಯಾರಿಗೆ ಹಣ ಸೇರಿತ್ತಲ್ಲ ಆ ಉದ್ಯಮಿ ಇನ್ನೂ ಪತ್ತೆ ಆಗಿಲ್ಲ. ಕಂಟೈನರ್ನ ಮಾಲೀಕ ಮತ್ತು ಈ ಬ್ಲ್ಯಾಕ್ ಮನಿ ಆ ವ್ಯಕ್ತಿದು, ಆ ಬಿಲ್ಡರ್ದು ಅಂತ ಹೇಳ್ತಾ ಇದ್ದಾರಲ್ಲ, ಅವನಿನ್ನೂ ಕೂಡ ಪತ್ತೆ ಆಗಿಲ್ಲ. ಹಣ ಕಳೆದುಕೊಂಡವರು ಇಲ್ಲಿ ತನಕ ಸ್ಟೇಷನ್ಗೆ 3-4 ತಿಂಗಳಾದರೂ ಕಂಪ್ಲೇಂಟ್ ಕೊಡಲಿಲ್ಲ. ಆಮೇಲೆ ಯಾರು ದೋಚಿದ್ರು, ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ಏನೂ ಗೊತ್ತಿಲ್ಲ. ಈ ಪ್ರಕರಣ ವಿಪರೀತ ಗೊಂದಲಗಳಿಂದ ಕೂಡಿದೆ. ಕತೆ ಸ್ಟಾರ್ಟ್ ಆದಾಗಲಿಂದ ಗೊಂದಲನೇ. ಒಂದು ಕತೆ ಶುರುವಾದಾಗ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಎಂಟ್ರಿ ಪಾಯಿಂಟ್ ಇಲ್ಲಿ, ಎಕ್ಸಿಟ್ ಪಾಯಿಂಟ್ ಇಲ್ಲಿ ಅಂತ ಒಂದಷ್ಟು ಮಾಹಿತಿಗಳು ಇರುತ್ತೆ. ಅದು ಯಾವುದೂ ಇಲ್ಲ ಇದರಲ್ಲಿ. ಇದೇ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ತಂಡವನ್ನು ರಚನೆ ಮಾಡಿದೆ. ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಗುಜರಾತ್ ಮೂಲದ ಪವರ್ಫುಲ್ ರಾಜಕಾರಣಿ ಯಾರು ಅನ್ನುವಂತಹ ಪ್ರಶ್ನೆ, ಗುಜರಾತಿನ ಆಶ್ರಮ ಯಾವುದು, ದರೋಡೆಯಾದಂತಹ ಹಣ ಈಗ ಎಲ್ಲಿದೆ, ಅಹಮದಾಬಾದ್ನ ಆಯಾಮಗಳಲ್ಲಿ ಹಣ ಎಕ್ಸ್ಚೇಂಜ್ ಅಂದೇ ಆಗ್ತಾ ಇತ್ತಾ, ಹೀಗೆ ಹಲವು ಅನುಮಾನ ಇದೆ. ಇದೇ ಆ್ಯಂಗಲ್ನಲ್ಲಿಯೇ ಎಸ್ಐಟಿ ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದೆ. ಈಗಾಗಲೇ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತಲ್ಲ, ಅದರ ಸಂಭಾಷಣೆಯಲ್ಲಿ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ. ಇದೇ ಸಂಭಾಷಣೆಯನ್ನು ಇಟ್ಕೊಂಡು, ಇದೇ ಆಡಿಯೋವನ್ನು ಇಟ್ಕೊಂಡು ಮಹಾರಾಷ್ಟ್ರದ ಎಸ್ಐಟಿ ಟೀಮ್ ಇನ್ವೆಸ್ಟಿಗೇಷನ್ನ ಆಳಕ್ಕಿಳಿಯೋದಕ್ಕೆ ಮುಂದಾಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಈಗಾಗಲೇ ಈ ಪ್ರಕರಣದಲ್ಲಿ 6 ಜನರನ್ನು ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆಗೊಳಪಡಿಸಿದ್ದಾರೆ. ಈ ಹಣಕ್ಕೆ ಸಂಬಂಧಪಟ್ಟಂತೆ, ರಾಬರಿಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಮಹತ್ವದ ಹಿಂಟು, ಕ್ಲೂ ಮಹಾರಾಷ್ಟ್ರದ ಎಸ್ಐಟಿ ಟೀಮ್ ಸಿಕ್ಕಿಲ್ಲ. ಪ್ರಮುಖ ಆರೋಪಿಗಳಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ದೇಶದಲ್ಲಿಯೇ ಸಂಚಲನವನ್ನು ಮೂಡಿಸಿದೆ. ಒಂದು ಕಡೆ ಮಹಾರಾಷ್ಟ್ರದಿಂದ ಎಸ್ಐಟಿ, ಮತ್ತೊಂದು ಕಡೆ ಬೆಳಗಾವಿ ಪೊಲೀಸರು, ಗೋವಾ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಏನಾಗ್ತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ, ಹೇಗೆ ಸಾಗ್ತಾ ಇದೆ ತನಿಖೆ ಅಂತ? ಪ್ರೇಮ್, ಪ್ರಮುಖವಾಗಿ ಏನಂತಂದ್ರೆ ಅಜರ್ ಮತ್ತು ಕಿಶನ್ ಅಂತಕ್ಕಂಥ ಇಬ್ರು ಆರೋಪಿಗಳನ್ನ ಮಹಾರಾಷ್ಟ್ರ ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇರುವಂತದ್ದು. ಇಬ್ರು ಕೂಡ ದೇಶದಲ್ಲಿಲ್ಲ, ದೇಶ ಬಿಟ್ಟು ಹೊರಗಡೆ ಹೋಗಿದ್ರಂತೆ ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ಬೆಳಗಾವಿ ಪೊಲೀಸರು ಕೂಡ ಯಾವೆಲ್ಲ ಗಾಡಿಗಳು ಹೋಯ್ತು, ಹೇಗೆ ಹೋಯ್ತು ಎಲ್ಲವನ್ನು ಕೂಡ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ CCTV ಆ ದಿನಗಳದ ಅಂದ್ರೆ ಅಕ್ಟೋಬರ್ 16ನೇ ತಾರೀಕಿನ CCTV ಎಲ್ಲ ವಿಜುವಲ್ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನಾಳೆ ಮಹಾರಾಷ್ಟ್ರದ ಒಂದು ತಂಡ, ಎಸ್ಐಟಿ ತಂಡ ಬೆಳಗಾವಿ ಸ್ಪಾಟ್ ವಿಸಿಟ್ಗೆ ಬರುವಂತದ್ದು ಕೂಡ ಇರುವಂತದ್ದು. ಪ್ರೇಮ್, ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ 400 ಕೋಟಿ ರೂಪಾಯಿಯ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕಾಗಿದೆ. ಗುಜರಾತ್ ಹೆಸರು ತಾಲೂಕು ಆ ರಾಜಕಾರಣಿ ಹೆಸರು ತಳಕು ಹಾಕ್ಕೊಂಡಿದೆ. ಕರ್ನಾಟಕ ಪೊಲೀಸರ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಸೊ ಹಾಗಾಗಿ ಕುತೂಹಲವನ್ನಂತೂ ಕೆರಳಿಸ್ತಾ ಇದೆ. ಅನುಮಾನಗಳು ಕೂಡ ಸಹಜವಾಗಿಯೇ ಜಾಸ್ತಿ ಇದೆ. ನೋಡೋಣ ಇನ್ವೆಸ್ಟಿಗೇಷನ್ ಮೂಲಕ ಯಾವ ರೀತಿಯ ಲಾಜಿಕಲ್ ಎಂಡಿಗೆ ಈ ಪ್ರಕರಣ ಹೋಗಿ ತಲುಪುತ್ತೆ ಅಂಥೇಳಿ.